ಎಲ್ಲರಿಗೂ ನಮಸ್ತೆ. ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ನವರಾತ್ರಿಯ 6ನೇ ದಿನವಾದ ಕಾತ್ಯಾಯನಿ ದೇವಿಯ ಪೂಜೆ. ಕಾತ್ಯಾಯನಿ ದೇವಿಯ ಪೂಜೆ ಯಾವ ರೀತಿ, ಹೇಗೆ, ಯಾವ ಬಣ್ಣ ಇಷ್ಟ ದೇವಿಗೆ, ಯಾವ ಹೂವು ಇಷ್ಟ, ಹಾಗೆ ಯಾವ ಪ್ರಸಾದ ಇಷ್ಟ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ನವರಾತ್ರಿಯ 6ನೇ ದಿನದ ಪೂಜೆ ಕಾತ್ಯಾಯನಿ ದೇವಿಯ ಆರಾಧನೆ. ಹಾಗೆ ಈ ವರ್ಷದ 2024ರಲ್ಲಿ ತಾರೀಕು 8 ಮಂಗಳವಾರ ಮಾಡುವಂಥ ಪೂಜೆ. ದೇವಿಯನ್ನು ಪೂಜಿಸುವುದರಿಂದ ವಿವಾಹದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಮತ್ತು ಶತ್ರುಕಾಟವೂ ಕೂಡ ಮುಕ್ತಿ ದೊರೆಯುತ್ತದೆ ಎಂಬುವ ಒಂದು ಅಪಾರ ನಂಬಿಕೆ. ಆರಾಧನೆ ಮಾಡುವುದರಿಂದ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಹೀಗೆ ಚತುರ್ಫಲ ಪುರುಷಾರ್ಥಗಳು ಸಹ ದೊರೆಯುತ್ತವೆ. ರೋಗ, ಶೋಕ, ದುಃಖ, ದಾರಿದ್ರ್ಯಗಳು ಕೂಡ ದೂರವಾಗುತ್ತವೆ. ಇಹಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು, ಕಾಂತಿ, ಸಮಾಧಾನ, ಸಂತೃಪ್ತಿಯನ್ನು ಕಾಣಬಹುದು. ತಾಯಿ ಕಾತ್ಯಾಯನಿ ದೇವಿಗೆ ಚೆಂಡು ಹೂವೆಂದರೆ ಪ್ರಿಯ. ಚೆಂಡು ಹೂವು ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಗಳಲ್ಲಿ ದೇವಿಗೆ ಅರ್ಪಿಸುವ ನಿಯಮವಿದ್ದರೆ ಅರ್ಪಿಸಿ. ಇಲ್ಲವಾದಲ್ಲಿ ನೀವು ಬೇರೆ ಯಾವುದಾದರೂ ಹೂವು ಅಂದರೆ ಕೆಂಪು ಮತ್ತು ಹಳದಿ ಬಣ್ಣದ ಹೂವನ್ನು ದೇವಿಗೆ ಅರ್ಪಿಸಿ ದೇವಿಯ ಆರಾಧನೆಯನ್ನು ಮಾಡಬಹುದು. ಈ ವಿಡಿಯೋ ನಮ್ಮ ಮನೆಯಲ್ಲಿ ಚೆಂಡು ಹೂವು ನಮ್ಮ ತೋಟದಲ್ಲೇ ಬಿಟ್ಟಿರುವಂಥ ಚೆಂಡು ಹೂವನ್ನ ತೊಗೊಂಡು ಬಂದು ಮಾಲೆನ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಅಮ್ಮನಿಗೂ ಕೂಡ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ಯಾವ ರೀತಿ ಹೂಗಳನ್ನು ಪೋಣಿಸ್ತಾ ಇದ್ದಾನೆ ಅಂಥೇಳಿ. ತಾಯಿ ಕಾತ್ಯಾಯನಿ ದೇವಿಗೆ ಪ್ರಸಾದವೆಂದರೆ ಅದು ಜೇನುತುಪ್ಪದಿಂದ ಮಾಡಿರುವಂಥ ಯಾವುದೇ ಸಿಹಿ ಖಾದ್ಯವಾದರೂ ಜೇನುತುಪ್ಪ ಹಾಕಿ ಮಾಡಿರುವಂಥ ಪ್ರಸಾದವನ್ನು ನೈವೇದ್ಯ ಮಾಡ್ಬೋದು. ಹಾಗೆ ಪಂಚಾಮೃತದಲ್ಲಿಯೂ ಕೂಡ ನೀವು ಜೇನುತುಪ್ಪವನ್ನು ಸೇರಿಸಿ ಪ್ರಸಾದವನ್ನು ದೇವಿಗೆ ಅರ್ಪಿಸಬಹುದು. ಏನು ಹಾಲು, ಬಾಳೆಹಣ್ಣು, ಸಕ್ಕರೆ ಹಾಗೆ ಯಾವುದಾದರೂ ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಜೊತೆ ಹಣ್ಣುಗಳನ್ನು ಕೂಡ ಹಾಕಿದ ಆದಮೇಲೆ ಅದರ ಜೊತೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಪಂಚಾಮೃತವನ್ನು ಮಾಡಿಕೊಳ್ಳಬಹುದು. ತಾಯಿ ದೇವಿಗೆ ಕೆಂಪು ಬಣ್ಣ ಎಂದರೆ ಇಷ್ಟ. ಅಂದರೆ ಕೆಂಪು ಬಣ್ಣದ ಸೀರೆ ಉಟ್ಟು ಆ ದಿನ ಪೂಜಿಸುವುದು ತುಂಬಾ ಒಳ್ಳೆಯದು. ಹಾಗೆ ಇದೆಲ್ಲವೂ ತಾಯಿಯ ಹೂವಿನ ಮತ್ತು ಪ್ರಸಾದದ ಮಾಹಿತಿ ಇದಾಗಿರುತ್ತೆ. ಮತ್ತು ಮಂತ್ರದ ಮಾಹಿತಿ ಏನೆಂದರೆ ಓಂ ದೇವಿ ಕಾತ್ಯಾಯನಿ ನಮಃ, ಓಂ ದೇವಿ ಕಾತ್ಯಾಯನಿ ನಮಃ. ಇದನ್ನು 108 ಬಾರಿ ಹೇಳ್ಕೋಬೋದು. ಹಾಗೆ ಇನ್ನೊಂದು ಮಂತ್ರ ಚಂದ್ರ ಹಾಸೋಜ್ವಲ ಕಾರಾಶಾರ ದುಲ್ವರ್ ವಾಹನ ಕಾತ್ಯಾಯನಿ ಶುಭಂ ದದಾದ್ಯ ದೇವಿ ದಾನವಗಾತಿನಿ. ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು. ಹಾಗೆ ಕಾತ್ಯಾಯನಿ ದೇವಿಯನ್ನು ಆರಾಧಿಸುವ ಇನ್ನೊಂದು ಮಂತ್ರವೆಂದರೆ ಯಾ ದೇವಿ ಸರ್ವಭೂತೇಷು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಕೃತ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ. ಈ ಮಂತ್ರವನ್ನು ಕೂಡ ಹೇಳಿ ದೇವಿಯ ಆರಾಧನೆ ಮಾಡಬಹುದು. ಇದಿಷ್ಟು ಕಾತ್ಯಾಯನಿ ದೇವಿಯ ಆರಾಧನೆ. ಅಂದರೆ ನವರಾತ್ರಿ 6ನೇ ದಿವಸ ಕಾತ್ಯಾಯನಿ ದೇವಿಯ ಆರಾಧನೆ ಪೂಜೆ ಇದನ್ನೆಲ್ಲವನ್ನು ಮಾಡಿ ದೇವಿಯ ಆಶೀರ್ವಾದ ಹಾಗೂ ಅನುಗ್ರಹವನ್ನು ಪಡೆಯೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.